ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಫೀಬಾ ಮೂಲಕ ಪ್ರಸಾರಗೊಳ್ಳುವ ಈ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ಧ್ಯಾನದ ಸಮಯವಾಗಿ ಮುಂದುವರಿಸುವ ಹಾಗೆ ಈ ದಿನದಲ್ಲಿ ಕೀರ್ತನೆಗಳಲ್ಲಿ 5ನೇ ಕೀರ್ತನೆಯ 11 ಮತ್ತು 12ನೇ ವಚನಗಳನ್ನು ಓದಿಕೊಳ್ಳುವರಾಗೋಣ. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು ಎಂದು ಬರೆದಿದೆ. ಇಲ್ಲಿ ಕೀರ್ತನಗಾರನಾದ ದಾವೀದನು ಕರ್ತನ ಇರುವಿಕೆಯ ಶ್ರೇಷ್ಠತೆಯನ್ನು ವರ್ಣಿಸುವ ಹಾಗೆ, ಕರ್ತನು ಆಶೀರ್ವದಿಸುವಲ್ಲಿ, ಕರ್ತನು ತಾನೇ ಕಾಪಾಡುವಲ್ಲಿ, ಕರ್ತನು ತಾನೇ ನಡೆಸುವುದರಲ್ಲಿ ಜೀವಿತವು ಮುಂದುವರಿಯುವುದಾದರೆ ಖಂಡಿತವಾಗಿಯೂ ಹೇಳಬಹುದಾದ ಒಂದು ವಿಷಯವು ಅದುವೇ ಪ್ರಾಪಂಚಿಕವಾಗಿ ಯಾವುದೇ ರೀತಿಯ ಭಯವು ಇರುವುದಿಲ್ಲ ಎಂಬುದಾಗಿ. ಯಾವುದೇ ರೀತಿಯ ಭಯವು ಆತನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ ಎಂಬುದಾಗಿ ವಚನದಲ್ಲಿ ಓದುತ್ತಾ ಬಂದ ಪ್ರಕಾರವಾಗಿ ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು ಎಂದು ನೋಡುವಾಗ, ಈ ಗುರಾಣಿ ಎಂಬುವಂಥದ್ದು ಯಾವಾಗಲೂ ಶರೀರವನ್ನು ಪೂರ್ಣವಾಗಿ ಎದುರಾಗಿ ಬರಬಹುದಾದ ಅಪಾಯದ ಸಂಗತಿಗಳಿಂದ ಕಾಪಾಡುವಂಥದ್ದಾಗಿದೆ. ಇಲ್ಲಿ ಕೀರ್ತನೆಯಲ್ಲಿ ಅಭ್ಯಾಸಿಸುವ ಹಾಗೆ ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂತಹ ಕೀರ್ತನಗಾರನು ಜಯ ಸಾಧಿಸಲು ಅವಕಾಶಗಳು ಕಡಿಮೆಯಾಗಿ ಕಾಣಬರುತ್ತಾ ಇವೆ. ಕಾರಣ ಆತನ ಸೈನ್ಯ ಬಲವು ಸ್ವಲ್ಪ ಕಡಿಮೆಯಾಗಿದೆ. ಇರುವ ಕೆಲ ಭಾಗವೂ ಸಹ ಸಂದರ್ಭಕ್ಕನುಸಾರವಾಗಿ ಗುಣಗುಟ್ಟುವ ಹಾಗೆ ಕಾಣಬರುತ್ತಾ ಇದೆ. ಆದರೆ ಇಲ್ಲಿ ಗಮನಿಸುವಂತಹ ಒಂದು ಅಂಶ ಅಥವಾ ಆಲೋಚನೆ, ಕೀರ್ತನಾಗಾರನಾದ ದಾವೀದನಾದರೂ ಉಳಿದಿರುವವರ ಕಡೆ ನೋಡುವುದಕ್ಕಿಂತಲೂ ತನ್ನ ಸೃಷ್ಟಿಕರ್ತನಾದ ದೇವರ ಕಡೆಯೇ ನೋಡುವನಾಗುತ್ತಿದ್ದಾನೆ. ಯಾಕೆಂದರೆ ಈ ಸಂದರ್ಭಕ್ಕೆ ಕರ್ತನೇ ಆತನಿಗೆ ಒಂದು ಉನ್ನತವಾದ ಗುರಾಣಿಯಾಗಿದ್ದಾನೆ. ಸಮಯಗಳು ಕಳೆದ ಹಾಗೆ ದಾವೀದನಿಗೆ ಸ್ಥಿರವಾಗಿ ನಿಲ್ಲಲು ಸಾಧ್ಯವಾಗುತ್ತಿದೆ. ಈಗ ಯಾರೂ ಎದುರಿಸಲಾರರು. ಆತನ ಹೃದಯ ಸ್ತುತಿಗಳಿಂದ ತುಂಬುತ್ತಾ ಇದೆ. ಆತನ ಶ್ರಮಗಳೆಲ್ಲವೂ ಬೇಗನೆ ಅಂತ್ಯವಾಗಿ ಕಾಣಬರುತ್ತಾ ಇವೆ. ದಾವೀದನು ಹಾಡುತ್ತಿದ್ದಾನೆ, ಆದ ಕಾರಣ ನಿನ್ನನ್ನು ಮರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು ಎಂಬುದಾಗಿ. ಇಲ್ಲಿ ಆತ್ಮೀಯವಾಗಿ ತಿಳಿಯಬಹುದಾದದ್ದು, ನಂಬಿಕೆಯುಳ್ಳವನ ಜೀವಿತವು ಕರ್ತನ ಕುರಿತಾಗಿರುವ ಆತನ ಮನೋಭಾವದ ಸ್ವಾಭಾವಿಕ ಪರಿಣಾಮವಾಗಿ ಆಧ್ಯಾತ್ಮಿಕ ಸಂತೋಷದಿಂದ ತುಂಬಿರುತ್ತದೆ ಎಂಬುದಾಗಿ. ಇಲ್ಲಿ ಕರ್ತನೇ ಆತನ ಸಂತೋಷಕ್ಕೆ ಕಾರಣವಾಗಿದ್ದಾನೆ. ಬಾಹ್ಯ ಸಂಗತಿಗಳಲ್ಲಿ ಸಂತೋಷ ಪಡುವುದಕ್ಕಿಂತಲೂ ಕರ್ತನಲ್ಲಿಯೇ ಹೆಚ್ಚಾಗಿ ಸಂತೋಷ ಪಡುವವನಾಗುತ್ತಿದ್ದಾನೆ. ಕೀರ್ತನೆಗಳಲ್ಲಿ 4ನೇ ಕೀರ್ತನೆಯ 7 ಮತ್ತು 8ನೇ ವಚನಗಳನ್ನು ಓದುವಾಗ, ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು. ಯಾಕೆಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನೇ ಕಾಪಾಡುತ್ತಿ. ಇಲ್ಲಿ ವಚನದಲ್ಲಿ ಕಾಣಬರುವ ಹಾಗೆ ವಚನವು ತಿಳಿಸುತ್ತಿರುವುದು, ಅವನ ಸಂತೋಷವು ಉಕ್ಕಿ ಹರಿಯುವ ಸಂತೋಷದ ಬುಗ್ಗೆಯಿಂದ ಬರುತ್ತದೆ. ಕಾರಣ ಈಗ ದಾವೀದನ ಸಮಯಗಳು ಕರ್ತನಲ್ಲಿಯೇ ಸಾಂತ್ವನವನ್ನು ಕಂಡುಕೊಂಡ ಹೃದಯ ಮತ್ತು ದೈನಂದಿನ ಆಧ್ಯಾತ್ಮಿಕ ಆಹಾರದಿಂದ ತುಂಬಿದ್ದಾಗಿದೆ. ಕರ್ತನ ದಯೆಯು ದೊಡ್ಡ ಗುರಾಣಿಯಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.